ಅಹಿಂದ ಮತ್ತು ಮುಸ್ಲಿಂ ಮತಗಳನ್ನು ಸೆಳೆಯುವ ಮೂಲಕ ಏನಂದ್ರೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಂತ BY ವಿಜೇಂದ್ರ ಅವರು ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಅವ್ರು ಮಾತನಾಡ್ಸೋಣ, ಏನೇನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ ಅವರ ಅಭ್ಯರ್ಥಿಯನ್ನು ಗೆಲ್ಲಿಸಲು ಅಂತೇಳಿ. ಸರ್, ಈಗ ವಿಶೇಷವಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ, ಏನು ಸರ್ ಇದ್ರಿ ವಿಶೇಷ? ಸಾಹೇಬ್ರೆ ಎಲ್ಲ ಬಿಜೆಪಿಗೆ ಆಶೀರ್ವಾದ ಮಾಡಬೇಕು ಹೇಳೋಣ ಸರ್. ವಿಶೇಷವಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ, ಹಿಂದುಳಿದ ಸಮುದಾಯಗಳ ನಡೆ ಬಿಜೆಪಿಯ ಕಡೆ. ಇವತ್ತೆಲ್ಲ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಿಂದುಳಿದ ಸಮುದಾಯಗಳು ಎಲ್ಲ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತೇಳಿ ಸಂಕಲ್ಪನ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸಮುದಾಯಗಳು ನಾವೆಲ್ಲರೂ ಸೇರಿ ಇವತ್ತು ಪಾದಯಾತ್ರೆ ಮುಖೇನ ಮತಯಾಚನೆ ನಾವು ಮಾಡ್ತಾ ಇದ್ದೇವೆ. ಸರ್, ಕಾಂಗ್ರೆಸ್ಸಿನ ಭದ್ರಕೋಟೆ ದಕ್ಷಿಣ ಕ್ಷೇತ್ರ ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ ಅಂತ ಕಾಂಗ್ರೆಸ್ನವರು ಪಟ್ಟ ಹಿಡಿದಿದ್ದಾರೆ. ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಅಂತೇಳಿ ತಾವು ಅನ್ಕೊಂಡಿದ್ರಿ. ಈ ಬಾರಿ ಛಿದ್ರ ಆಗೋದಿದೆ ಭದ್ರಕೋಟೆ. ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವು ಗೆಲುವಿನ ಮುಖೇನ ಒಂದು ಐತಿಹಾಸಿಕ ಗೆಲುವಿಗೆ ಈ ಬಾರಿ ಸಾಕ್ಷಿ ಆಗ್ತದೆ. ಸರ್, ಕೇಂದ್ರ ಸರ್ಕಾರ ಮತ್ತು ಈ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ, ರಾಜ್ಯದ ಬಿಜೆಪಿ ಸರ್ಕಾರ ಭ್ರಷ್ಟಾಡಳಿತ ನೋಡಿದಂಥ ಜನರು ಎರಡೂ ಕ್ಷೇತ್ರದಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾರೆ ಬಿಜೆಪಿಗೆ ಅಂತ ಹೇಳಿದ್ರು. CM ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಬಹಳ ಭಯಭೀತರಾಗಿದ್ದಾರೆ. ದಾವಣಗೆರೆ ಕ್ಷೇತ್ರವನ್ನು ಉಳಿಸ್ಕೋಬೇಕು, ಬಾಗಲಕೋಟೆಯನ್ನು ಉಳಿಸ್ಕೋಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎರಡೂ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ತದೆ ಅನ್ನುವ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರ ಕೈಗೂ ಕೂಡ ಸೇರಿದೆ. ರಾಜ್ಯ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಭಯಭೀತರಾಗಿದ್ದಾರೆ. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಒಂದು ನೈತಿಕತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಉಳ್ಕೊಂಡಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣವನ್ನು ಯಾವ ರೀತಿ ಲೂಟಿ ಮಾಡಿ ಲೋಕಸಭಾ ಚುನಾವಣೆ ಎದುರಿಸಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದೆ. ಅದೇ ದುಡ್ಡನ್ನ ತೆಗೆದುಕೊಂಡು ಇಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ಬೋದು ಅನ್ನೋ ಭ್ರಮೆನಲ್ಲಿದ್ದಾರೆ. ಆದರೆ ಬರೀ ಬಿಜೆಪಿ ಅಲ್ಲ, ಸಾಮಾನ್ಯ ಜನರು ಮತದಾರರು ಕಾಂಗ್ರೆಸ್ ವಿರುದ್ಧ ದಂಗೆ ಹೇಳ್ತಾ ಇದ್ದಾರೆ. ಆ ರೀತಿ ವಾತಾವರಣ ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ದಾವಣಗೆರೆ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ಪಾಲಿಲ್ಲ, ಇಲ್ಲೆಲ್ಲ ಅಭಿವೃದ್ಧಿ ಮಾಡಿದ್ದು ಶಾಮನೂರು ಶಿವಶಂಕರಪ್ಪ ಅವರು ಅಂತ ಹೇಳ್ತಾರೆ ಸರ್. ಇವತ್ತು ಸ್ಮಾರ್ಟ್ ಸಿಟಿ ಆಗಿರುವಂಥದ್ದು ಸಿದ್ದೇಶಣ್ಣ MP ಇದ್ದಾಗ ಆಗಿರುವಂಥದ್ದು. ಬಿಜೆಪಿ ಸರ್ಕಾರ ಆಗಿರ್ತಕ್ಕಂಥ ಅಭಿವೃದ್ಧಿ ಇವರು ಜನ ಮಾತನಾಡ್ತಾ ಇದ್ದಾರೆ, ನಾನಲ್ಲ. ನೀವು ಹೋಗಿ ಜನರನ್ನು ಸಂಪರ್ಕ ಮಾಡಿ. ರಸ್ತೆಗಳಿಲ್ಲ, ಚರಂಡಿ ಇಲ್ಲ, ಆಸ್ಪತ್ರೆಗಳಿಲ್ಲ. ಇವತ್ತು ಈ ಭಾಗದ ಜನರು ಮಾತನಾಡ್ತಾ ಇದ್ದಾರೆ. ಇವ್ರು ಯಾವುದೋ ಅವ್ರದೇ ಒಂದು ಭ್ರಮೆನಲ್ಲಿದ್ದಾರೆ. ಆದರೆ ಸಾಮಾನ್ಯ ಜನರಿಗೆ ಇವತ್ತು ಅರಿವಾಗಿದೆ. ಇಷ್ಟು ವರ್ಷಗಳ ಕಾಲ ನಾವು ಮೋಸ ಹೋಗಿದ್ದೇವೆ, ಬಿಜೆಪಿಗೆ ಆಶೀರ್ವಾದ ಮಾಡಬೇಕು ಅಂತ ಜನ ನಿಶ್ಚಯ ಮಾಡಿದ್ದಾರೆ. ಸರ್, ಹಣ ಬಲ ಗೆಲ್ಲುತ್ತೋ ಜನ ಬಲ ಗೆಲ್ಲುತ್ತೋ ಈ ಚುನಾವಣೆಯಲ್ಲಿ? ಜನರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಒಂದು ಅಭೂತಪೂರ್ವ ಗೆಲುವು ಖಂಡಿತ 15-20 ಸಾವಿರ ಮತಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಇದಿಷ್ಟು ಏನಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರ ಮಾತು. ಕ್ಯಾಮರಾಮನ್ ಲೋಕೇಶ್ ಜೊತೆ ಶಿವಮಡಿವಾಳರ್, ದಾವಣಗೆರೆ.